ಇದಾದ ನಂತರ ನಾನು ಹೇಳಿದೆ, ಆಂಧ್ರ ಪ್ರದೇಶದಲ್ಲಿ ಏನಾಯಿತು, ವೈ.ಎಸ್. ರಾಜಶೇಖರ ರೆಡ್ಡಿ ಅವರ ವಿರುದ್ಧ BJP, TDP, ಜನಸೇನಾ ಸ್ಪರ್ಧೆ ಮಾಡಿ ಅವರನ್ನು ಸೋಲಿಸಿ ಮಕಾಡೆ ಮಲಗಿಸ್ಬಿಡ್ತು. ಆದರೆ NDAನೇ ಸೋಲಿಸಿದ್ದು. ಈ ವೈ.ಎಸ್. ರಾಜಶೇಖರ ರೆಡ್ಡಿ NDA ಜೊತೆ ವಾಪಸ್ ಹೋದರು. ಅವರು ಇಂಡಿ ಜೊತೆ ಹೋಗಬೇಕಿತ್ತಲ್ಲ, ಯಾಕೆ NDA ಜೊತೆ ಹೋದರು? ಇದರ ರಣರೋಚಕ ಕಥೆಯನ್ನು ನಿಮ್ಗೆ ಹೇಳ್ತೀನಿ, ಕೆಲವು ದೃಶ್ಯ ತೋರಿಸ್ತೀನಿ ಬನ್ನಿ. ನಂಬರ್ 1, ನವೆಂಬರ್ 24, 2021 ಶಪಥಗೈದಿದ್ರು ಚಂದ್ರಬಾಬು ನಾಯ್ಡು. ಅಳ್ತಾ ಇದ್ದಾರೆ ನೋಡಿ, ಬಿಡಿ. ಒಕ್ಕೊಕ್ಕಸಾರಿ ಇದು ನವೆಂಬರ್ 24, 2021 ಪತ್ರಿಕಾಗೋಷ್ಠಿಯಲ್ಲಿ ಗಳಗಳಗಳನ್ನೇ ಅಳ್ತಾರೆ. ಈ ಥರ ಯಾವತ್ತೂ ನೋಡಿಲ್ಲ ಚಂದ್ರಬಾಬು ನಾಯ್ಡು ಅವ್ರನ್ನ. ಚಂದ್ರಬಾಬು ನಾಯ್ಡು ಎಂಥ ಆಂಧ್ರ ಪ್ರದೇಶ, ಅಖಿಲ ಆಂಧ್ರ ಪ್ರದೇಶ ಎಂಥ ನಾಯಕ ಅಂತಂದರೆ, ಯಾರಾದರೂ MLAಗಳಿಗೆ ಫಸ್ಟು ಲ್ಯಾಪ್ಟಾಪ್ ಕೊಟ್ಟಿದ್ರೆ ಅದು ಇವರು. ಆಗ ನಾವು ಹೈದ್ರಾಬಾದಲ್ಲೇ ಇದ್ವಿ. ಲ್ಯಾಪ್ಟಾಪ್ ವೆರಿ ಫಸ್ಟ್ ಟೈಮ್ ತಂಬ್ ಇಂಪ್ರೆಷನಲ್ಲಿ ಏನು ವಿಧಾನಸಭೆಗೆ ಹೋಗೋದು, ಸೆಕ್ರೆಟ್ರೇಟ್ ಅಂತಾರಲ್ಲಿ ಇವರು ಪರಿಚಯಿಸಿದ್ದು. ಕರ್ನಾಟಕ ಸಾಫ್ಟ್ವೇರ್ಗೆ ಫೇಮಸ್ ಆಗಿದ್ದರೆ ಹಾರ್ಡ್ವೇರ್ಗೆ ಫೇಮಸ್ ಆಗಿದ್ದು ಆಂಧ್ರ ಪ್ರದೇಶ ಅಥವಾ ಹೈದ್ರಾಬಾದ್. ಎರಡನೇ ದೃಶ್ಯ, ಸೆಪ್ಟೆಂಬರ್ 9, 2023 ಬಂಧನ ಆಗುತ್ತೆ. ಅರೆಸ್ಟ್ ಮಾಡ್ತಾರೆ ಅವ್ರನ್ನ. ನೋಡಿ, ಅರೆಸ್ಟ್ ಮಾಡಿದಂಥ ದೃಶ್ಯಾವಳಿ. ಅರೆಸ್ಟ್ ಮಾಡ್ತಾರೆ 2023, 1 ವರ್ಷ ಏನು ಹತ್ತಿರ್ತಾರೆ. ಏನಕ್ಕೆ ಅರೆಸ್ಟ್ ಮಾಡ್ತಾರೆ ಹೇಳ್ತೀನಿ ನಾನು. ಅದೊಂದು ಸ್ಕಿಲ್ ಡೆವಲಪ್ಮೆಂಟ್ ಸ್ಕ್ಯಾಮ್ ಆಗುತ್ತೆ. ಆ ಕಾರಣಕ್ಕಾಗಿ ಅದರ ಬಗ್ಗೆ ಸ್ಟೋರಿ ಹೇಳ್ತೇನೆ. ಮೂರನೇದು, ಆಗ ಅವರೊಂದು ಘೋಷಣೆ ಮಾಡ್ತಾರೆ, ನಾನು ಯಾವತ್ತೂ ಕೂಡ ಮುಖ್ಯಮಂತ್ರಿಯಾಗಿಯೇ ಬರೋದು. 3 ವರ್ಷ ಕಳೆದ ನಂತರ, 1 ವರ್ಷ ಕಳೆದು ಜೂನ್ 12ರಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆಮೇಲೆ ಜೂನ್ 21ಕ್ಕೆ ಶಪಥ ಮಾಡ್ತಾರೆ, ನಾನು ಬರೋದಿಲ್ಲ, ಬಂಧನ ಆದಾಗ ಬರೋದಿಲ್ಲ ನಾನು ವಿಧಾನಸಭೆಗೆ. ಇದೇ ಥರ ಶಪಥ ಮಾಡಿದಂಥ ಇನ್ನೋರ್ವ ನಾಯಕಿ ಇದ್ದಾರೆ, ಜಯಲಲಿತಾ. ಅದರ ಕಥೆ ಇನ್ನೊಂದು ಸಲ ಹೇಳ್ತೀನಿ ನೋಡಿ. ಜೂನ್ 21, 2024 ಮತ್ತೊಮ್ಮೆ ಅವರು ಎಂಟ್ರಿ ಕೊಡ್ತಾರೆ ವಿಧಾನಸಭೆಗೆ ಶಪಥ ಮಾಡಿ. ಆಮೇಲೆ ನೋಡಿ, ಜೂನ್ 21, ಜೂನ್ 19, 2024 ಜಗನ್ ಕಟ್ಟಿಸಿದ ಅರಮನೆ ವಶಕ್ಕೆ. ಇಷ್ಟು ದೊಡ್ಡ ಅರಮನೆ, 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದಂಥ ಅರಮನೆ ವಶ. ಏನ್ರಿ ಇದು? ಶ್ರೀಲಂಕಾದಲ್ಲಿ ಹೋದರೆ ರಾವಣನ ಅರಮನೆ ಅಂತೇಳಿ ಡಾಕ್ಟರ್ ಬ್ರೋ ಅಂತ ತೋರಿಸ್ತಾ ಇರ್ತಾರೆ, ಆ ಥರ ಇದೆ ನೋಡಿ. ಈ ಅರಮನೆ ವಶ. ಮುಯ್ಯಿಗೆ ಮುಯ್ಯಿ, ಮುಯ್ಯಿಗೆ ಮುಯ್ಯಿ ಆಯ್ತಾ. ನೋಡಿ, ಇದು ಹೆಂಗೆ, ಏನ್ರಿ ಇದು? ಭ್ರಷ್ಟಾಚಾರದ ಪರಮಾವಧಿ. 500 ಕೋಟಿಯಲ್ಲಿ ಮನೆ ಕಟ್ಟಿಸ್ತಾರೆ. ಪ್ರಿಯ ವೀಕ್ಷಕರೇ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಒಂದು ಮಾತನ್ನು. ಈ ಸರ್ಕಾರಗಳು ಹೇಳುತ್ತಲ್ಲ, ರಾಜ್ಯ ಇರಲಿ ಕೇಂದ್ರ ಇರಲಿ ಯಾವರೇ ಆಗಿರಲಿ, ನಾವು ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಆಮೇಲೆ ಮುಖ್ಯಮಂತ್ರಿ ಆವಾಸ್ ಯೋಜನೆ ಅಂತ ಇದೆ, ಮನೆ ಕಟ್ಟಿಸ್ಕೊಡ್ತೀವಿ ಬಡವರಿಗೆ. ಏನು ಮಣ್ಣಂಗಟ್ಟಿ ಮನೆ ಕಟ್ಟಿಸ್ಕೊಡೋದು? ಮ್ಯಾಕ್ಸಿಮಮ್ ಎಷ್ಟು ಗೊತ್ತಾ? ಒಂದು ಮನೆ ಕಟ್ಟಿಸ್ಕೊಡೋದು 3 ಲಕ್ಷ. 3 ಲಕ್ಷಕ್ಕಿಂತ ಒಂದು ನಯ ಪೈಸೆ ಜಾಸ್ತಿ ಇಲ್ಲ. 1.25 ಲಕ್ಷ, 1.25 ಲಕ್ಷ, 2.25 ಲಕ್ಷ, 3 ಲಕ್ಷ. 3 ಲಕ್ಷ, ಅದಕ್ಕಿಂತ ಜಾಸ್ತಿ ಇಲ್ಲ. 1 ಬೆಡ್ರೂಮ್ ಹೌಸ್. ಇಲ್ಲಿ ನೋಡಿ, 500 ಕೋಟಿಯಲ್ಲಿ ಕಟ್ಟಿದಂಥ ಮನೆ. ಯಾರು ಕಟ್ಟೋದು? ಜಗನ್ಮೋಹನ್. ಆ ಮನೆಯನ್ನು ವಶಕ್ಕೆ ಪಡೆಯುತ್ತೆ ಆಂಧ್ರ ಪ್ರದೇಶ ಸರ್ಕಾರ. ಅದು ಕೂಡ ಮುಖ್ಯಮಂತ್ರಿಯಾಗಿ 1 ತಿಂಗಳಲ್ಲಿ. ಆಗಿದ್ದರೆ ಈ ವೈ.ಎಸ್. ರಾಜಶೇಖರ ರೆಡ್ಡಿ ಚಂದ್ರಬಾಬು ನಾಯ್ಡು ವಿರುದ್ಧ ಹೋಗಬೇಕಾ, ಪರ ನಿಲ್ಲಬೇಕಾ? ವಿರುದ್ಧ ಹೋಗಬೇಕಲ್ವಾ? ಇಂಡಿ ಮೈತ್ರಿಕೂಟ ಜೊತೆ ಸೇರಬೇಕಲ್ವಾ? ಬಟ್ ನೋ, NDA ಮೈತ್ರಿಕೂಟ ಜೊತೆನೇ ಹೋಗ್ತಾರೆ, ಚಂದ್ರಬಾಬು ನಾಯ್ಡು ಜೊತೆನೇ ಹೋಗ್ತಾರೆ, ಜನಸೇನಾ ಪವನ್ ಕಲ್ಯಾಣ್ ಜೊತೆನೇ ಹೋಗ್ತಾರೆ, ನರೇಂದ್ರ ಮೋದಿಯವರ ಜೊತೆನೇ ಹೋಗ್ತಾರೆ. ವೈ?
ಭಯ ಭಯ. ನೆಕ್ಸ್ಟ್ ಏನಾಗತ್ತೆ? ಇಲ್ಲಿ ಬಿಡಲಿಲ್ಲ. ಜೂನ್ 19, 2024 ಮನೆ YSR ಕಚೇರಿ ಧ್ವಂಸ ಆಗುತ್ತೆ. ಜೂನ್ 23 ಡಿನೋಟಿಫಿಕೇಶನ್ ಮಾಡಿ ಕಟ್ಟಿಸಿದ್ದು ಅಂತೇಳಿ ಕಚೇರಿಯನ್ನು ಧ್ವಂಸ ಮಾಡಿಬಿಡ್ತಾರೆ ನೋಡಿ. ಜೂನ್ 19, 23 4 ದಿನಗಳ ಅಂತರದಲ್ಲಿ ಮನೆ ವಶ, ಕಚೇರಿ ಧ್ವಂಸ. ಒಂದು ಶಪಥಗೈತಾರೆ, ಆಳ್ತಾರೆ. 2021ರಲ್ಲಿ 23ರಲ್ಲಿ ಬಂಧನ ಆಗತ್ತೆ. ಆ ಬಂಧನದಿಂದ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಶಪಥ ಮಾಡ್ತಾರೆ, ನಾನು ಬರಲ್ಲ ಇನ್ನು ಮುಂದೆ. ಯಾವಾಗ ಅವ್ರು ಅಳ್ತಾರೆ ಪ್ರೆಸ್ ಮೀಟಲ್ಲಿ, ಅವತ್ತು ಶಪಥ ಮಾಡ್ತಾರೆ, ನಾನಿನ್ನು ಸೆಕ್ರೆಟ್ರೇಟ್, ಅಲ್ಲಿ ವಿಧಾನಸೌಧ ಅಂತ ಹೇಳೋದಿಲ್ಲ, ಸೆಕ್ರೆಟ್ರೇಟ್ ಅಂತಾರೆ, ನಾನು ಪ್ರವೇಶ ಮಾಡೋದೇ ಮುಖ್ಯಮಂತ್ರಿಯಾಗಿ. ಹಾಗೇನೆ 2024ರಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಆ ಮನೆಯನ್ನು ವಶಕ್ಕೆ ಪಡೀತಾರೆ, YSR ಕಚೇರಿಯನ್ನು ಧ್ವಂಸ ಮಾಡ್ತಾರೆ. ಹಾಗಿದ್ರೆ ಬನ್ನಿ ವಿಚಾರಕ್ಕೆ. ಇಷ್ಟೆಲ್ಲ ಆದ ನಂತರ YS ರಾಜಶೇಖರ ರೆಡ್ಡಿ ಯಾರ ಜೊತೆ ಹೋಗಬೇಕು? ಚಂದ್ರಬಾಬು ನಾಯ್ಡು ಜೊತೆ ಹೋಗ್ಬೇಕಾ? ಚಂದ್ರಬಾಬು ನಾಯ್ಡು ಯಾರ ಜೊತೆ ಇದ್ದಾರೆ? NDA ಜೊತೆ. YS ರಾಜಶೇಖರ ರೆಡ್ಡಿ ಯಾರ ಜೊತೆ ಹೋಗಬೇಕು? ಕಾಂಗ್ರೆಸ್ ಜೊತೆ ಹೋಗಬೇಕಾಗಿತ್ತು. ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅನ್ನೋದಕ್ಕೆ ನಾನು ತೋರಿಸಿದ ಕೆಲವು ದೃಶ್ಯಾವಳಿ ಸಾಕ್ಷಿ. ಲೋಕಸಭಾ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ NDA ಅಭ್ಯರ್ಥಿ ಓಂ ಬಿರ್ಲಾ ಸುಲಭವಾಗಿ ಗೆದ್ದಿದ್ದಾರೆ. ವಿಶೇಷ ಅಂದರೆ ಮೋದಿ ಟೀಮ್ಗೆ ಮಾಜಿ ಆಂಧ್ರ ಪ್ರದೇಶದ ಮಾಜಿ CM ಜಗನ್ ಮೋಹನ್ ರೆಡ್ಡಿ ನೇತೃತ್ವದ YSR ಕಾಂಗ್ರೆಸ್ ಪಕ್ಷ ಬೆಂಬಲ ನೀಡಿದೆ. ಅರೆ, NDA ಮಿತ್ರ ಪಕ್ಷ TDP ಆಂಧ್ರದಲ್ಲಿ ಸರ್ಕಾರ, ಆಂಧ್ರದ ವಿಪಕ್ಷವಾಗಿರುವ YSR ಕಾಂಗ್ರೆಸ್ ಪಾರ್ಟಿ ಇಂಡಿ ಕೂಟ ಬೆಂಬಲಿಸಬೇಕಿತ್ತಲ್ವಾ ಅನ್ನೋ ಪ್ರಶ್ನೆ ನಿಮಗೆ ಕಾಡಬಹುದು. ಆದರೆ ಜಗನ್ಗೆ ಶುರುವಾಗಿದೆ ಚಂದ್ರಬಾಬು ನಾಯ್ಡು ಭಯ. ಚಂದ್ರಬಾಬು ನಾಯ್ಡು ನನ್ನನ್ನು ಬಿಡಲ್ಲ, ನನ್ನನ್ನು ಕಾಪಾಡೋರು ನರೇಂದ್ರ ಮೋದಿ ಒಬ್ಬರೇ ಅನ್ನುವಂಥದ್ದು ಗೊತ್ತಾಗಿ ಶತ್ರು ಜೊತೆನೇ ಮಿತ್ರತ್ವಕ್ಕೆ ನರೇಂದ್ರ ಮೋದಿ ಒಂದು ರೀತಿಯಲ್ಲಿ ಕೆಟಾಲಿಸ್ಟ್ ಆಗಿದ್ದಾರೆ. ಕೆಟಾಲಿಸ್ಟ್ ಅಂದರೆ ಪ್ರೇರಕ ಶಕ್ತಿ. ಏನಿದು ಆಂಧ್ರದ ಸೇಡಿನ ಪಾಲಿಟಿಕ್ಸ್? ಆಂಧ್ರದಲ್ಲಿ ಸೇಡಿನ ಪಾಲಿಟಿಕ್ಸ್. ಈ ಹಿಂದೆ ಜಗನ್ಮೋಹನ್ ರೆಡ್ಡಿ, ಅದಕ್ಕಿಂತ ಮೊದಲು ಅವರ ತಂದೆ ರಾಜಶೇಖರ್ ರೆಡ್ಡಿ, ಮತ್ತೊಂದು ಕಡೆ ಚಂದ್ರಬಾಬು ನಾಯ್ಡು, ಈ ಮೂವರ ನಡುವೆ ಇಡೀ ಸರ್ಕಸ್ ನಡೆಯುವುದು. ಒಮ್ಮೆ ಚಂದ್ರಬಾಬು ನಾಯ್ಡು NTR ಇದಾರಲ್ಲ, ಸೀನಿಯರ್ NTR, ಇವರು ಕಾಂಗ್ರೆಸ್ಸಲ್ಲಿದ್ದರು ಮೊದಲಿಗೆ. NTR ಅಲ್ಲಿ ಪಕ್ಷ ಕಟ್ತಾರೆ, ತೆಲುಗು ದೇಶಂ. ಈ ಕಾಂಗ್ರೆಸ್ನಲ್ಲಿದ್ದಂತಹ ಚಂದ್ರಬಾಬು ನಾಯ್ಡು ಅವರನ್ನು ನೋಡಿದಂಥವ್ರು, ಇವರ ಚುರುಕುತನವನ್ನು ನೋಡಿದವರು ಕರೆದು ಬಿಟ್ಟು ಮಗಳನ್ನು ಕೊಟ್ಟು ಮದುವೆ ಮಾಡ್ತಾರೆ. ನಂತರ ಆ TDP, ತೆಲುಗು ದೇಶಂ ಪಾರ್ಟಿ ಬೇರೆ ಬೇರೆ ಕಾರಣಗಳಿಗಾಗಿ, ಒಂದು ಹೆಣ್ಣಿನ ಕಾರಣಗಳಿಗಾಗಿ, ಶಿವಪಾರ್ವತಿ ಕಾರಣಕ್ಕಾಗಿ ಅದೇ ಪಕ್ಷವನ್ನು ಹೈಜಾಕ್ ಮಾಡಿ ತಾನು ಮುಖ್ಯಮಂತ್ರಿ ಆಗ್ತಾರೆ. ನಂತರ TDPಯನ್ನು ಕಟ್ಕೊಂಡು ಹೋಗ್ತಾರೆ, ಅದು ಬೇರೆ ವಿಚಾರ. ಅವರಿಗೂ ರಾಜಶೇಖರ್ ರೆಡ್ಡಿಗೂ ಭಾಳ ದೊಡ್ಡ ಹೋರಾಟಗಳಾಗ್ತಾ ಇರುತ್ತೆ. ಇದೇ ಚಂದ್ರಬಾಬು ನಾಯ್ಡು ಅವರಿಂದ ಇವರ ತಂದೆ ರಾಜಶೇಖರ್ ರೆಡ್ಡಿ ಒಂದು ಪಾದಯಾತ್ರೆ ಮಾಡ್ತಾರೆ, ಭಾಳ ದೊಡ್ಡ ಪಾದಯಾತ್ರೆ. ಆ ಪಾದಯಾತ್ರೆ ಮುಖಾಂತರ ಅಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಭಾಳ ಜನಪ್ರಿಯರಾಗ್ತಾರೆ ಮುಖ್ಯಮಂತ್ರಿ. ಅಚಾನಕ್ಕಾಗಿ ಒಂದು ವಿಮಾನ ಅಪಘಾತದಲ್ಲಿ, ಹೆಲಿಕಾಪ್ಟರ್ ಅಪಘಾತದಲ್ಲಿ ತೀರ್ಕೋತಾರೆ. ಕಾಂಗ್ರೆಸ್ಸಲ್ಲಿರ್ತಾರೆ. ಅವರ ಮಗ ಮುಖ್ಯಮಂತ್ರಿ ಆಗ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ಕಾಂಗ್ರೆಸ್ ಮುಖ್ಯಮಂತ್ರಿ ಮಾಡಲ್ಲ. ಇವರು ಸಿಡಿದೇಳ್ತಾರೆ. ಆಂಧ್ರ ಪ್ರದೇಶವನ್ನು ಕಾಂಗ್ರೆಸ್ ಆ ಕಾಲದಲ್ಲಿ ಇಬ್ಬಾಗ ಮಾಡುತ್ತೆ. ಒಂದು ಆಂಧ್ರ ಪ್ರದೇಶ, ಒಂದು ತೆಲಂಗಾಣಕ್ಕೆ ಅಲ್ಲಿ BRS ಪಾರ್ಟಿ ಚಂದ್ರಶೇಖರ್ ರಾವ್ ಮುಖ್ಯಮಂತ್ರಿ ಆದರೆ, ಇಲ್ಲಿ ಚುನಾವಣೆ ನಡೆಯುತ್ತೆ. ಇವರೊಂದು ಪಾದಯಾತ್ರೆ ಮಾಡ್ತಾರೆ, ಇವರು ಮುಖ್ಯಮಂತ್ರಿ ಆಗ್ತಾರೆ. ಮುಖ್ಯಮಂತ್ರಿ ಆದ ನಂತರ ಏನಾಯ್ತು ಕತೆ? CM ಆಗಿದ್ದಾಗ ಇದೇ ಜಗನ್ಮೋಹನ್ ರೆಡ್ಡಿ ನಾಯ್ಡು ಅವರನ್ನು ಯಾವ ರೀತಿ ಸತಾಯಿಸ್ತಾರೆ. ಆಗ ನಾಯ್ಡು ಅಳ್ತಾರೆ ಪ್ರೆಸ್ ಮೀಟಲ್ಲಿ. CM ಆಗೋ ತನಕ ವಿಧಾನಸಭೆ ಪ್ರವೇಶ ಮಾಡಲ್ಲ ಅಂಥೇಳಿ ಚಂದ್ರಬಾಬು ನಾಯ್ಡು ಘೋಷಣೆ ಮಾಡ್ತಾರೆ. 2021 ನವೆಂಬರ್ನಲ್ಲಿ ಅಳುತ್ತಾ ನಾಯ್ಡು ಶಪಥ ಮಾಡ್ತಾರೆ. 2021 ಇವತ್ತು ಮುಖ್ಯಮಂತ್ರಿ. ಆಂಧ್ರದಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಸ್ಕ್ಯಾಮ್ ಒಂದು ಸದ್ದು ಮಾಡುತ್ತೆ. ಅದು ಬರೋಬ್ಬರಿ 371 ಕೋಟಿ ರೂಪಾಯಿ ಹಗರಣ. ಮಾಜಿ CM ನಾಯ್ಡು ಅವರನ್ನು ಬಂಧಿಸುತ್ತೆ ಜಗನ್ ಸರ್ಕಾರ. ಇದು ಪಕ್ಕ ತಮಿಳುನಾಡಿನಲ್ಲಿ ಆದಂತೆ ಕಾಣ್ತಾ ಇದೆ. ಜಯಲಲಿತಾ ಅವರನ್ನು ಬಂಧಿಸಿದ್ದಕ್ಕೆ ಕರುಣಾನಿಧಿಯವನ್ನ ರಾತ್ರೋರಾತ್ರಿ ಬಂಧನ ಮಾಡಲಾಗತ್ತೆ. ಅಲ್ಲೂ ಕೂಡ
ಜಯಲಲಿತಾ ಅವರು ವಿರೋಧ ಪಕ್ಷದ ನಾಯಕಿಯಾಗಿದ್ದಾಗ ಅವರ ತಲೆಗೂದಲನ್ನು ಎಳೆಯಲಾಗುತ್ತೆ, ಸೀರೆ ಎಳೆಯಲಾಗುತ್ತೆ. ಅವರು ಕೂಡ ಶಪಥ ಮಾಡಿ ಹೋಗ್ತಾರೆ, ಮುಖ್ಯಮಂತ್ರಿ ಆಗಿನೇ ಬರ್ತಾರೆ. ಅವರು ಕೂಡ ಮುಖ್ಯಮಂತ್ರಿ ಆಗಿನೇ ಬರ್ತಾರೆ. ಮುಖ್ಯಮಂತ್ರಿ ಆಗಿ ಬರ್ತಾರೆ, ರಾತ್ರೋರಾತ್ರಿ ಕರುಣಾನಿಧಿನೇ ತಾಕೊಂಡು ಹೋಗ್ಬಿಡ್ತಾರೆ. ಅದೇ ರೀತಿ ಸ್ಟೋರಿ. ತಂದೆ ಬಂಧನದ ಬಳಿಕ ಚಂದ್ರಬಾಬು ನಾಯ್ಡು ಬಂಧನವಾದಾಗ ತಂದೆ ಬಂಧನದ ಬಳಿಕ ಕೆರಳಿ ಕೆಂಡವಾಗ್ತಾರೆ ಮಗ ಲೋಕೇಶ್. ಆಂಧ್ರದಾದ್ಯಂತ ನಾರಾ ಲೋಕೇಶ್ ಪಾದಯಾತ್ರೆ ಮಾಡ್ತಾರೆ. ನಾಯ್ಡು ಬಂಧನದಿಂದ ಆಂಧ್ರದ ಜನ ಕರಗಿ ಹೋಗ್ತಾರೆ. ವಿಧಾನಸಭೆ ಚುನಾವಣೆಯಲ್ಲಿ ನಾಯ್ಡುಗೆ ರಣಭೇರಿ. TDP 135, 175ರಲ್ಲಿ, ಜನಸೇನಾ 21, BJP 8ರಲ್ಲಿ ಜಯ. ಆಡಳಿತಾರೂಢ YSR ಪಾರ್ಟಿ ಕೇವಲ 11ರಲ್ಲಿ ಗೆಲುವು. 10% ಕೂಡ ಇಲ್ಲ. ವಿಪಕ್ಷ ನಾಯಕ ಸ್ಥಾನವೇ ಇಲ್ಲ. ವಿಪಕ್ಷ ನಾಯಕ ಸ್ಥಾನ ಬರಬೇಕಂದ್ರೆ 18 ಬರಬೇಕು, 11. ಜೂನ್ 12ರಂದು CM ಆಗಿ ಚಂದ್ರಬಾಬು ನಾಯ್ಡು ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಗೆದ್ದು CM ಆಗಿ ವಿಧಾನಸಭೆಗೆ ಬರ್ತಾರೆ ನಾಯ್ಡು. ಶಪಥಗೈದಂತೆ 31 ತಿಂಗಳ ಬಳಿಕ ಅಸೆಂಬ್ಲಿಗೆ ಎಂಟ್ರಿ ಕೊಡ್ತಾರೆ ಚಂದ್ರಬಾಬು ನಾಯ್ಡು. ಆಮೇಲೆ ಶುರುವಾಟ. CM ಆದ 1 ವಾರದ ಬಳಿಕ ಸೇಡಿನ ಕತೆ ಶುರು. ಋಷಿಕೊಂಡ ಬೆಟ್ಟದಲ್ಲಿ 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿಸಿದ ಅರಮನೆ ಸರ್ಕಾರದ ವಶಕ್ಕೆ ಸ್ವಾಹ. ಜೂನ್ 23 ಜಗನ್ ಕಟ್ಟಿಸಿದ ಪಕ್ಷದ ಕಚೇರಿ ಧ್ವಂಸ ಸ್ವಾಹ. ನಾಯ್ಡು ಆಕ್ರಮಣಕಾರಿ ನೀತಿಯಿಂದ ಎಲ್ಲರ ಕಣ್ಣಿನಲ್ಲಿ ರಕ್ತ ಬರುವಂಗೆ ಮಾಡಿದಂಥ ಜಗನ್ ಮೋಹನ್ ರೆಡ್ಡಿ ಕಂಗಾಲಾಗ್ಬಿಡ್ತಾರೆ. ಇನ್ನು ಈ ನಾಯ್ಡುವಿಂದ ಬಚಾವಾಗಬೇಕಾದ್ರೆ ಒಬ್ಬನೇ ಒಬ್ಬ ಮಸಿಹ. ಯಾರು? ಮೋದಿ, ನರೇಂದ್ರ ಮೋದಿ. ಮೋದಿ ವಿರುದ್ಧ ನಿಂತರೆ ಮತ್ತೆ ಜೈಲಿಗೆ ಹೋಗೋ ಭಯ ಶುರುವಾಗುತ್ತೆ. ಅದೇ ಕಾರಣಕ್ಕೆ ಮೋದಿಯವರನ್ನು ಬೆಂಬಲಿಸಿದರು ತಮ್ಮ 4 ಸಂಸದರ ಪೈಕಿ ಅನ್ನುವಂಥ ಮಾತುಗಳು ಭಾಳ ದೊಡ್ಡ ಮಟ್ಟದಲ್ಲಿ ಹೊಗೆಯಾಡ್ತಾ ಇದೆ.